ಹಾಯ್, ದಿಸ್ ಇಸ್ ಭರತ್ ಕುಮಾರ್ ಫ್ರಮ್ ಪುರ್ದಾ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್. ಏನಿವತ್ತು ಒಂದು ಸೋಲಾರ್ ಲೈಟ್ನ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಾ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಹೇಳಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಮತ್ತು ಪ್ರತಿಯೊಂದು ಜಿಲ್ಲಾ ಪಂಚಾಯತ್ ರೋಡ್ಗಳಲ್ಲಿ ಈ ಥರ ಸೋಲಾರ್ ಲೈಟ್ ಹಾಕಿರ್ತಾರೆ. ಬಟ್ ಈ ಸೋಲಾರ್ ಲೈಟ್ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಈ ಸೋಲಾರ್ ಲೈಟ್ನ ಯಾವ ರೀತಿ ಕ್ವಾಲಿಟಿನ ಇನ್ಶೂರ್ ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ತೀರಾ. ಸೊ ಈ ಲೈಟ್ ಬಂದು ನಿಮಗೆ ಟೋಟಲಿ ಆಲ್ ಇನ್ ಒನ್ ಇಂಟಿಗ್ರೇಟೆಡ್ ಸೋಲಾರ್ ಆಗಿರುತ್ತೆ. ಸೊ ನಿಮಗೆ ಪ್ಯಾನಲ್ ಎಕ್ಸ್ಟ್ರಾ ಬರುತ್ತೆ, ಲೈಟ್ ಎಕ್ಸ್ಟ್ರಾ ಬರುತ್ತೆ. ಸೊ ಈ ಪ್ಯಾನಲ್ ನೋಡ್ತಾ ಇದ್ದೀರಲ್ಲ, ಈ ಪ್ಯಾನಲ್ ಅಲ್ಲಿ ಸೋಲಾರ್ ಜನರೇಟ್ ಆಗುತ್ತೆ, ಪವರ್ ಜನರೇಟ್ ಆಗುತ್ತೆ. ಸೊ ಈ ಲೈಟ್ ಇದನ್ನ ನೋಡ್ತಾ ಇದ್ದೀರಲ್ಲ, ಈ ಲೈಟ್ ಅಲ್ಲಿ ಬ್ಯಾಕ್ ಅಲ್ಲಿ ಬ್ಯಾಟ್ರಿ ಇದೆ. ಸೊ ಈ ಬ್ಯಾಟ್ರಿಲಿ ಸೊ ನಿಮಗೆ ಪವರ್ ಸ್ಟೋರೇಜ್ ಆಗುತ್ತೆ, ಆಟೋಮೆಟಿಕ್ ಆನ್ ಆಫ್ ಆಗುತ್ತೆ. ಸೊ ನೀವು ಇಲ್ಲಿ ಗಮನಿಸ್ಬೋದು. ಸೊ ಇಲ್ಲಿ ಒಂದು ಗ್ರೀನ್ ಕಲರ್ ಬ್ಲಿಂಕ್ ಆಗ್ತಾ ಇದೆ. ಸೊ ನೋಡಿ, ಇವಾಗ ಗ್ರೀನ್ ಕಲರ್ ಬ್ಲಿಂಕ್ ಆಗ್ತಿದೆ ಅಂತ ಹೇಳಿದ್ರೆ ಸೊ ಈ ಲೈಟ್ ಚಾರ್ಜ್ ಆಗ್ತಿದೆ ಅಂತ ಹೇಳಿ. ಸೊ ಮತ್ತೆ ಈ ಲೈಟ್ ಬಂದು ನಿಮಗೆ ಎಷ್ಟು ಅವರ್ ಬ್ಯಾಕಪ್ ಬರುತ್ತೆ ಮತ್ತು ಕ್ವಾಲಿಟಿ ಯಾವ ರೀತಿ ಇನ್ಶೂರ್ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಎವ್ರಿ ಪ್ಯಾನಲ್ ನೋಡಿ ಇಲ್ಲಿ ನೋಡ್ಬೋದು 60 ವ್ಯಾಟ್ ಮಿನಿಮಮ್ ಪ್ಯಾನಲ್ ಇರಬೇಕು, 12 ವೋಲ್ಟ್ಸ್ ಪವರ್ ಜನರೇಟ್ ಮಾಡಬೇಕು. ಸೊ ಇದರಲ್ಲೇ ನಿಮಗೆ ಕೆಲವರು ಮೋಸ ಮಾಡೋದು ಏನಂದರೆ ಪ್ಯಾನಲ್ ಸೈಜ್ ಬಂದು ನಿಮಗೆ 60 ವ್ಯಾಟ್ ಕೊಡಲ್ಲ, ತುಂಬ ಚಿಕ್ಕದಾಗಿರುತ್ತೆ. ಮತ್ತು ಬ್ಯಾಟ್ರಿ ನಿಮಗೆ ಲೈಟ್ ಬಂದು ನಿಮಗೆ ನೋಡ್ಬೋದು ಇಲ್ಲಿ 20 ವ್ಯಾಟ್ ಮಿನಿಮಮ್ ಇರಬೇಕು. ಮಾರ್ನಿಂಗ್ ತನಕ ಪವರ್ ಬ್ಯಾಕಪ್ ಬರಬೇಕು ಅಂದರೆ 20 ವ್ಯಾಟ್ ಮಿನಿಮಮ್ ಇರಬೇಕು. ಮತ್ತೆ ಇರಲ್ವೋ ಕೇಬಲ್ ಇರಲ್ವೋ, ಸೊ ಆ ಜಾಗದಲ್ಲಿ ನಮಗೆ ಈ ರೀತಿಯ ಸೋಲಾರ್ ಲೈಟ್ನ ಹಾಕ್ತಾರೆ. ಬಟ್ ಆ ಸೋಲಾರ್ ಲೈಟು ಚೆನ್ನಾಗಿ ವರ್ಕ್ ಆಗುತ್ತಾ ಮತ್ತೆ ಕ್ವಾಲಿಟಿ ಇದೆಯಾ ಅಂತ ಹೇಳಿ ಯಾವ ರೀತಿ ನೋಡೋದು, ಸೊ ಇದ್ರ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ ನೋಡಿ. ಸೊ ಇದರಲ್ಲಿ ನಿಮಗೆ ನೋಡ್ಬೋದು 60 ವ್ಯಾಟ್ ಪ್ಯಾನಲ್ ಕಾಣಿಸ್ತಿದೆಯಲ್ಲ, ಸೊ ಇದ್ರ ಮೇಲೆ 60 ವ್ಯಾಟ್ ಪ್ಯಾನಲ್ ಇರಬೇಕು, 12 ವೋಲ್ಟ್ಸ್ ಪವರ್ ಜನರೇಟ್ ಮಾಡಬೇಕು. ಸೊ 12 ವೋಲ್ಟ್ಸ್ ಪವರ್ ಜನರೇಟ್ ಮಾಡಿದಾಗ ಈ ಬ್ಯಾಟ್ರಿಯಲ್ಲಿ ಸ್ಟೋರೇಜ್ ಕೆಪಾಸಿಟಿ 24H 20 ಬ್ಯಾಟ್ರಿ ಇರಬೇಕು ಒಳಗಡೆ. ಮತ್ತೆ ಈ ಲೈಟ್ ನಿಮಗೆ 20 ವಾಟ್ಸ್ ಇರಬೇಕು. ಇಲ್ಲಿ ಕಾಣಿಸ್ತಿದೆ ನೋಡಿ, 20 ವಾಟ್ಸ್ ಇರಬೇಕು. ಮತ್ತೆ ಇದು ಬ್ಲಿಂಕ್ ಈ ತರ ಗ್ರೀನ್ ಕಲರ್ ಬರ್ತಾ ಇದೆ ಅಂತ ಹೇಳಿದ್ರೆ ಚಾರ್ಜ್ ಆಗ್ತಾ ಇದೆ ಅಂತ ಅರ್ಥ. ದೆನ್ ಇದರಲ್ಲಿ ಮೇನ್ ಆಗಿ ಯೂಸ್ ಮಾಡೋ ಅಂಥದ್ದು ಸೊ ಈ ಪ್ಯಾನಲ್ಗಳು ಕ್ವಾಲಿಟಿ. ಸೊ ಈ ಪ್ಯಾನಲ್ ಕ್ವಾಲಿಟಿ ಬಂದು ಬಿಲ್ಡ್ ಅಲ್ಯೂಮಿನಿಯಂ ಬಿಲ್ಡ್ ಆಗಿರಬೇಕು. ನೋಡಿ ನೀವು ನೋಡ್ಬೋದು, ಇದು ಅಲ್ಯೂಮಿನಿಯಂ ಬಿಲ್ಡ್, ಪ್ಲಾಸ್ಟಿಕ್ ಬಿಲ್ಡ್ ಬರುತ್ತೆ, ಅಲ್ಯೂಮಿನಿಯಂ ಬಿಲ್ಡ್ ಆಗಿರಬೇಕು. ಸೊ ಹೈ ಕ್ವಾಲಿಟಿ ಬರುತ್ತೆ. ಇದು ಯಾವ ರೀತಿ ಮಾರ್ನಿಂಗ್ ತನಕ ವರ್ಕ್ ಆಗುತ್ತೆ ಅಂದರೆ ಇಲ್ಲಿ ಒಂದು ಸೆನ್ಸಾರ್ ಇರುತ್ತೆ. ಸೊ ಈ ಸೆನ್ಸಾರ್ ಒಳಗಡೆ ಸೊ ಬ್ಲಿಂಕ್ ಆಗಿ ಆಟೋಮೆಟಿಕ್ಲಿ ಗೊತ್ತಾಗುತ್ತೆ ಇದಕ್ಕೆ ಪವರ್ ಇವಾಗ ಕತ್ಲಾಗಿದೆ, ಸೊ ಬೆಳಕು ಬರಬೇಕು ಅಂತ ಹೇಳಿ. ಸೊ ಈ ರೀತಿ ಫಂಕ್ಷನಲ್ ಆಗಿ ವರ್ಕ್ ಆಗುತ್ತೆ. ಸೊ ಕ್ವಾಲಿಟಿ ಇರೋಂಥ ಪೋಲ್ ಬಂದು ಯಾವಾಗಲೂ ನೀವು ನೋಡ್ಬೋದು 2 ಸೆಕ್ಷನ್ ಬರುತ್ತೆ. ಆಲ್ವೇಸ್ ಸೋಲಾರು ಒಂದು ಸೆಕ್ಷನ್ ಇರಲ್ಲ. ಇಲ್ಲೊಂದು ನೋಡಿ, ಇನ್ನೊಂದು ಸೆಕ್ಷನ್ ಇದೆ, ಇಲ್ಲೊಂದು ಸೆಕ್ಷನ್, ಇದು ಚಿಕ್ಕದ ಸೆಕ್ಷನ್ 76 ನೋಡಿ, ಇದು 88 ಪಾಯಿಂಟ್ ನೋಡಿ, 2 ಸೆಕ್ಷನ್ಸ್ ಇರುತ್ತೆ. ಮತ್ತು ನೀವು ಗೇಜ್ನ ನೋಡ್ಬೋದು, ಇಲ್ಲಿ ಅಟ್ಲೀಸ್ಟ್ 3 mm ಗೇಜ್ ಯೂಸ್ ಮಾಡಿದ್ರೆ ಮಾತ್ರ ಸೊ ಕ್ವಾಲಿಟಿ ಪೋಲ್ನ ನೀವು ಹಾಕ್ಬೋದಾಗಿರುತ್ತೆ. ಮತ್ತು ವಿಂಡ್ ಸ್ಪೀಡ್ಗೆ ಇದು ತಡೆಯುತ್ತೆ, ಗಾಳಿ ಬಂದಾಗ ಪೋಲ್ ಅಲ್ಲಾಡ್ತಾ ಇರಲ್ಲ. ಸೊ ಆ ರೀತಿ ವಿಂಡ್ ಸ್ಪೀಡ್ಗೆ ತಡೆಯುತ್ತೆ. ಸೊ ಈ ರೀತಿ ಲೈಟಿಂಗ್ ಪೋಲ್ಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ಕೆಳಗಡೆ ಕಾಣ್ತಾ ಇರುವಂಥ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಇದು ಯಾವ ರೀತಿ ಫಂಕ್ಷನ್ ಆಗುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇಲ್ಲಿ ಮೇಲ್ಗಡೆ ಒಂದು ಫೋಟೋ ತೋರಿಸ್ತೀನಿ. ಸೊ ಈ ರೀತಿ ಪ್ರಾಜೆಕ್ಟ್ಗಳು, ಗೌರ್ಮೆಂಟ್ ಪ್ರಾಜೆಕ್ಟ್ಗಳಿಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಬೆಸ್ಟ್ ಕ್ವಾಲಿಟಿ ಪೋಲ್ನ ಸಪ್ಲೈ ಮಾಡ್ತೀವಿ. ಥ್ಯಾಂಕ್ ಯು.